ಒಟ್ಟಾರೆ ಈ ಕೇಸರಿ ಪಡೆಗೆ ಮುಜುಗರದ ಮೇಲೆ ಮುಜುಗರ, ಇವ್ರದೇ ಎರಡು ಕತೆ ಆಯಿತು. CT ರವಿದಾಗಿತ್ತು. ಇವೆಲ್ಲವನ್ನು ನೋಡ್ತಾ ಇದ್ರೆ BJPಗೆ ನಿಜಕ್ಕೂ ಕೂಡ ಮುಜುಗರ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಶಾಲಿನಿ ರಜನೀಶ್ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಯ ಆರೋಪ ಏನು ಬಂದಿದೆ ರವಿಕುಮಾರ್ ಮೇಲೆ, ವಿವಾದದ ಮೇಲೆ ವಿವಾದ, ಈಗ ಮುಜುಗರಕ್ಕೀಡಾಗಿದೆ ಕೇಸರಿ ಪಡೆ. ರವಿಕುಮಾರ್ ವಿರುದ್ಧ ರಾಜಕೀಯ ಮತ್ತು ಕಾನೂನು ಸಮರವನ್ನು ಅಡೆ ಮಾಡ್ತಾರೆ ಸರ್ಕಾರದವರು ಸಹಜವಾಗಿ. MLC ರವಿಕುಮಾರ್ಗೆ ಈಗ ಎರಡನೇ ಸಲ ಕಾನೂನು ಸಂಕಷ್ಟ. ಯಾಕೆಂದರೆ ಈ ಹಿಂದೆ ಕೂಡ ಅವರು ಇದೇ ರೀತಿ ಕಲಬುರ್ಗಿ DC ಬಗ್ಗೆ ಮಾತನಾಡಿ ವಿವಾದವನ್ನು ಸೃಷ್ಟಿ ಮಾಡಿಕೊಂಡಿದ್ದರು. ಅದು ಇತ್ತೀಚೆಗೆ, ತುಂಬ ಹಿಂದೇನಲ್ಲ, ರೀಸೆಂಟಾಗೇ. ಸೊ ಏನು ಹಾಗಾದರೆ ವಿವಾದದಲ್ಲಿ ರವಿಕುಮಾರ್ ಈ ಹಿಂದೆ ಕಲಬುರ್ಗಿ DC ವಿರುದ್ಧ ಮಾತನಾಡಿ ವಿವಾದವನ್ನು ಹಾಕ್ಕೊಂಡಿದ್ರು. ಆಗ ಕೋರ್ಟ್ ಮೊರೆ ಹೋಗಿ ರಕ್ಷಣೆಯನ್ನು ಪಡ್ಕೊಂಡಿದ್ದರು ರವಿಕುಮಾರ್. ಕೋರ್ಟು ಏನು ಸುಮ್ಮನೆ ಬಿಟ್ಟು ಕಳಿಸಿರಲಿಲ್ಲ, ಅವ್ರನ್ನ ಸಾರಿ ಕೇಳಿ ಅಂತ ಹೇಳಿದರು. ಸೊ ಆಗ ಈಗಲೂ ವಿವಾದ, ಪೊಲೀಸ್ ಕೇಸ್ನ ಸುಳಿ, ಬಂಧನದ ಸಾಧ್ಯತೆ ಕೂಡ ಇದೆ. ಬಹುತೇಕ ಬಂಧನ ಆಗುತ್ತೆ ಅಂತ ಅನಿಸುತ್ತೆ ಈ ಪ್ರಕರಣದಲ್ಲಿ. ಕಳೆದೆರಡು ದಿನಗಳಿಂದ ಹೈದರಾಬಾದ್ನಲ್ಲಿದ್ದರಂತೆ ರವಿಕುಮಾರ್. ಈಗ ಬೆಂಗಳೂರಿಗೆ ಬಂದರೂ ಕೂಡ ರಹಸ್ಯ ಸ್ಥಳದಲ್ಲಿದ್ದಾರೆ, ಯಾರಿಗೂ ಸಿಗ್ತಾ ಇಲ್ಲ. ಬಂಧನದ ಭೀತಿ ಹಿನ್ನೆಲೆಯಲ್ಲಿ ಇವತ್ತು ಬೇಲ್ಗೆ ಅರ್ಜಿಯನ್ನು ಹಾಕ್ಕೋತಾರಾ, ಕಾನೂನು ಮೊರೆ ಹೋಗ್ತಾರಾ ಅಂತಂದರೆ ಹೋಗಲೇಬೇಕು. ನಿಮಗೆ ಮೊದಲೇ ಬಂಧನ ಆದರೆ ಆ್ಯಂಟಿಸಿಪೇಟ್ರಿ ಬೇಲ್ಗೆ ಹಾಕ್ಕೊಳ್ಳೋಕ್ಕಾಗಲ್ಲ. ಈಗ ಹಾಕ್ಕೊಂಡ್ರೆ ಅವರು ಆ್ಯಂಟಿಸಿಪೇಟ್ರಿ ಬೇಲ್ಗೆ ಹಾಕ್ಕೋಬೇಕಾಗತ್ತೆ. ಬಂಧನ ಆಯಿತು ಅಂದರೆ ರೆಗ್ಯುಲರ್ ಬೇಲ್ಗೆ ಹೋಗಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಪಕ್ಷಕ್ಕಂತೂ ನಿಜಕ್ಕೂ ಮುಜುಗರದ ವಿಚಾರ. CT ರವಿ ಅವ್ರದ್ದಾಯಿತು, ಇವ್ರದ್ದೇ ಎರಡೆರಡು ಸರ್ತಿ ಆಯಿತು. ಸೊ ಹಾಗಾಗಿ ಈಗ ಕಾನೂನಾತ್ಮಕವಾಗಿ ರವಿಕುಮಾರ್ ಏನು ಮಾಡಬೇಕು ಮಾಡ್ತಾರೆ, ಬಟ್ ಪಕ್ಷದ ನಿಲುವು ಏನು ಅಂತ? ಅರವಿಂದ್, ಈಗ ಈ ಬಾರಿ ಪಕ್ಷ ಒಂದು ರೀತಿಯಲ್ಲಿ ಮೌನವಾಗಿದೆ. ಯಾವ BJP ನಾಯಕರು ಕೂಡ ರವಿಕುಮಾರ್ ವಿಚಾರದಲ್ಲಿ ಮಾತನಾಡಿಲ್ಲ, ಪರ ಕೂಡ ವಹಿಸಿಕೊಂಡಿಲ್ಲ. ಒಂದು ತಿಂಗಳ ಹಿಂದಷ್ಟೇ ಕಲಬುರ್ಗಿ DC ಸಂಬಂಧಪಟ್ಟಂತೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಾಗ ಆ ಸಂದರ್ಭದಲ್ಲಿ ಇಡೀ BJP ಅವರ ಪರ ನಿಂತಿತ್ತು, ಜೊತೆಗೆ ಕಾನೂನು ಸಹಕಾರ ಕೂಡ ಕೊಡಲಾಯಿತು. ಆದರೆ ಈ ಬಾರಿ ಪರಿಸ್ಥಿತಿ ಬೇರೆ ಇದೆ. ಈ ಬಾರಿ CS ಸಂಬಂಧಪಟ್ಟಂತೆ ಅವರು ಅವಹೇಳನಕಾರಿ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ, ಈ ಪ್ರಕರಣ ಈಗ ದೊಡ್ಡ ಮಟ್ಟದಲ್ಲಿ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ. ಯಾಕೆಂದರೆ IAS ಅಸೋಸಿಯೇಷನ್ ಕೂಡ ಲಾಸ್ಟ್ ಬಾರಿನೂ ಕೂಡ ದೂರು ಕೊಟ್ಟಿದ್ರು. ಈ ಬಾರಿನೂ ಕೂಡ ಸ್ವಲ್ಪ ಗಂಭೀರವಾಗಿಯೇ ಮುಖ್ಯಮಂತ್ರಿಗಳನ್ನ ನಿನ್ನೆ ರಾತ್ರಿ ಭೇಟಿ ಮಾಡಿ IAS ಹಿರಿಯ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು, ಪದೇ ಪದೇ ಇದಾಗ್ತಾ ಇದೆ ಅನ್ನುವಂಥ ಹೇಳಿಕೆಯನ್ನು, ದೂರನ್ನು ಕೂಡ ಕೊಡಲಾಗಿದೆ. ಜೊತೆಗೆ ಕಾಂಗ್ರೆಸ್ ವತಿಯಿಂದಲೂ ಕೂಡ ಈಗಾಗಲೇ ಸಭಾಪತಿಗೆ ದೂರು ಕೊಡಲಾಗಿದೆ, ವಿಧಾನಸೌಧ ಪೊಲೀಸ್ ಸ್ಟೇಷನ್ ದೂರು ಕೊಡಲಾಗಿದೆ, FIR ಕೂಡ ಆಗಿದೆ. ಹಾಗಾಗಿ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಜೊತೆಗೆ ಬಂಧನ ಭೀತಿ ಕೂಡ ರವಿಕುಮಾರ್ಗೆ ಇರುವಂಥದ್ದು. 2 ದಿನಗಳಿಂದ ಹೈದರಾಬಾದ್ನಲ್ಲಿದ್ದರು, ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ. ವಕೀಲರನ್ನ ರಹಸ್ಯವಾಗಿ ಭೇಟಿ ಮಾಡಿ ಜನಪ್ರತಿನಿಧಿ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲಿ ಅರ್ಜಿ ಸಂಬಂಧಪಟ್ಟಂತೆ ಒಂದು ಚರ್ಚೆಯನ್ನು ಮಾಡ್ಕೊಂಡಿದ್ದಾರೆ. ಬೇಲ್ಗೆ ಅರ್ಜಿ ಹಾಕುವ ಸಾಧ್ಯತೆ ಇವತ್ತು ದಟ್ಟವಾಗಿದೆ. ಒಂದು ರೀತಿಯಲ್ಲಿ ಬಂಧನ ಭೀತಿ ಇರೋ ಹಿನ್ನೆಲೆಯಲ್ಲಿ ಬಂಧನದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಬೇಲ್ಗೆ ಅರ್ಜಿ ಹಾಕುವ ಸಾಧ್ಯತೆ ಇದೆ. ಒಂದು ವೇಳೆ FIR ಆಗದಿದ್ದರೆ ಇವತ್ತು BJP ಕಚೇರಿಗೆ ಬಂದು ಸ್ಪಷ್ಟೀಕರಣ ಕೊಡ್ತಾ ಇದ್ರು, ಜೋಶಿ ಅವರನ್ನು ಕೂಡ ಅವರು ಭೇಟಿ ಮಾಡ್ತಿದ್ರು. ಆದರೆ ಆ ಪರಿಸ್ಥಿತಿ ಈಗಿಲ್ಲ. ಒಟ್ಟಾರೆಯಾಗಿ ಇಡೀ BJPಗೆ ಒಂದು ರೀತಿಯಲ್ಲಿ ಮುಜುಗರದ ಸನ್ನಿವೇಶ. ಯಾವ ರೀತಿ BJP ಇದನ್ನು ಎದುರಿಸುತ್ತಾ ಕಾದು ನೋಡಬೇಕಾಗಿದೆ. ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ನೀವು ಮಾತನಾಡಿದ್ದೀನಿ ಅಂತಂದ ಮೇಲೆ ಅದರಲ್ಲೇನೂ ತಪ್ಪಿಲ್ಲ, ನಾನು ಆ ಥರದ್ದೇನು ಮಾತಾಡಿಲ್ಲ ಅಂದರೂ ಅರ್ಥ ವ್ಯತ್ಯಾಸಗಳಾಗ್ತವೆ ಆ ಆಡಿಯೋವನ್ನು ಕೇಳಿದಾಗ. ಹಾಗಾಗಿ ಈಗ ದೂರು ದಾಖಲಾಗಿ FIR ಆಗಿದೆ. ಕಾನೂನಾತ್ಮಕವಾಗಿ ಬಂದಿದ್ದನ್ನು ಎದುರಿಸಬೇಕು. ಮಾಡಿದ್ಮೇಲೆ, ತಪ್ಪು ಮಾಡಿದ್ಮೇಲೆ ಎದುರಿಸಬೇಕಾಗುತ್ತೆ ಅಷ್ಟೇ.